ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿಲ್ಲವೇ ನಿನ್ನ ಜೊತೆಯಾಗಿ 23ರ ಪ್ರೋಮೋ. ಅವಳು 4 ಹೆಜ್ಜೆ ಮುಂದಿಟ್ಟಿದ್ದಳಷ್ಟೇ. ನಂಗೂ ಬಾಯಾರಿಕೆ ಆಗ್ತಾ ಇದೆ, ನಂಗೂ ಒಂದು ಲೋಟ ಮೂಸಂಬಿ ಜ್ಯೂಸ್ ಮಾಡು, ಇಬ್ಬರು ಒಟ್ಟಿಗೆ ಕುಡಿತೀವಿ. ಊಟಕ್ಕೆ ನಿನ್ನ ಮಗಳು ನನಗೆ ಕಂಪೆನಿ ಕೊಡಲಿಲ್ಲ, ಈಗಲಾದರೂ ನನಗೆ ಕಂಪೆನಿ ಕೊಡಲಿ ಎಂದು ಅಲ್ಲಿಂದಲೇ ಗಟ್ಟಿಯಾಗಿ ಹೇಳಿದರು ರಮಾನಂದ್. ಆಗಲೇ ಹೇಳಿದರೆ ಇಬ್ಬರಿಗೂ ಒಟ್ಟಿಗೆ ಜ್ಯೂಸ್ ಮಾಡ್ತಾ ಇದ್ದೆ ಎಂದರು ಮಮತಾ. ಅಷ್ಟರಲ್ಲಿ ರಮಾನಂದ್ ಅವರು ಅವಳನ್ನು ಹಿಂಬಾಲಿಸಿಕೊಂಡು ಬಂದಿದ್ದರು. ನೇರವಾಗಿ ಅವಳ ಸೊಂಟದ ಸುತ್ತ ಕೈ ಬಳಸಿ ತನ್ನತ್ತ ಸೆಳೆದುಕೊಂಡು ಅವಳ ಕೆನ್ನೆಗೆ ತುಟಿ ಇಟ್ಟು ಬಿಟ್ಟಿದ್ದರು. ಅವಳು ತನ್ನೆಲ್ಲ ಶಕ್ತಿಯನ್ನು ಉಪಯೋಗಿಸಿ ಅವರನ್ನು ದೂಡಿದಳು. ಗಟ್ಟಿಯಾಗಿ ಕಿರುಚಿ, ನಿಮ್ಮನ್ನು ಕಂಡ್ರೆ ನನಗೆ ಅಸಹ್ಯ ಅನಿಸುತ್ತೆ, ನನ್ನ ಹತ್ರ ಬರಬೇಡಿ, ದೂರ ನಿಂತ್ಕೊಂಡು ಮಾತಾಡಿ, ನನ್ನ ಮುಟ್ಟಿದ್ರೆ ನನಗೆ ಸರಿ ಬರಲ್ಲ, ನನ್ನಿಂದ ದೂರ ಹೋಗಿ ಎಂದು ಹೇಳಬೇಕೆನಿಸಿತು. ಆದರೆ ಬಾಯಿ ಅದಕ್ಕೆ ಸಹಕರಿಸಲಿಲ್ಲ. ಆದರೆ ಆ ಸಂದೇಶವನ್ನು ಅವಳ ಕಣ್ಣುಗಳೇ ಹೇಳಿದವು. ರಮಾನಂದ್ ಅವರು ಮೆರುನಗು ನಕ್ಕರು. ಇನ್ಮೇಲೆ ನಿನ್ನನ್ನು ನನ್ನ ದಾರಿಗೆ ತರ್ತೀನಿ ಎಂದು ಹೇಳಿದಾಗ ಅನಿಗೆ ತುಂಬ ಸಿಟ್ಟು ಬಂದಿತ್ತು. ಅವರನ್ನು ಸುಟ್ಟು ಬಿಡುವಂತೆ ದುರುದುರು ನೋಡಿದಳು. ಅವರ ಕಪ್ಪಗಿನ ದೊಡೂತಿ ದೇಹ ಬೆವರಿದ ವಾಸನೆ ಬರುತ್ತಿತ್ತು. ಅರ್ಧನೆರೆತ ತಲೆ ಕೂದಲಿಗೆ ಡೈ ಹಾಕಿ ಕಪ್ಪಾಗಿಸಿದ್ದರು. ಆದರೂ ಅವರ ತುಸು ಸುಕ್ಕಾದ ಮುಖದಲ್ಲಿ ಪ್ರಾಯ ಎದ್ದು ಕಾಣುತ್ತಿತ್ತು. ಕೆಳತುಟಿಯ ಕೊಂಕುನಗೆ ಹೊತ್ತ ಬಾಯಿ, ಕಪ್ಪಗಿನ ರೋಮ ತುಂಬಿದ ಕೈ, ಕಪ್ಪು ಮೈ ಅವಳಿಗೆ ವಾಕರಿಕೆ ಬರುವಂತಾಯಿತು. ಮಮತಾ ಅವರು ಮಿಕ್ಸಿ ಹಾಕಿದ್ದರಿಂದ ಅವರಿಗೆ ಇವರಿಬ್ಬರ ಮಾತುಕತೆ ಕೇಳಿಸಲಿಲ್ಲ. ಹೇಗೋ ಮಾಡಿ ಅವರಿಂದ ತಪ್ಪಿಸಿಕೊಂಡು ಮತ್ತೆ ಒಂದು ಕ್ಷಣವೂ ಅಲ್ಲಿ ನಿಲ್ಲದೆ ಬೆಡ್ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಂಡಳು ಅನಿ. ಮಮತಾ ಅವರು 2 ಲೋಟ ಜ್ಯೂಸ್ ಹಿಡಿದುಕೊಂಡು ಬಂದಾಗ ಮಗಳು ರೂಮ್ನಲ್ಲಿರುವುದು ಕಂಡು ಅನಿ ಬಾಗಿಲು ತೆಗಿ, ಜ್ಯೂಸ್ ಕುಡಿ ಎಂದಾಗ ಅವಳು ಬಾಗಿಲು ತೆರೆಯಲೇಬೇಕಾಯಿತು. ನಿನ್ನ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೋ, ಇವತ್ತು ರಾತ್ರಿಗೆ ನಾವು ರಮಾನಂದ್ ಅಂಕಲ್ನ ಮನೆಗೆ ಹೋಗೋದು ಎಂದಾಗ ಅವಳಿಗೆ ಆಕಾಶವೇ ತಲೆಯ ಮೇಲೆ ಕಳಚಿ ಬಿದ್ದಂತಾಯಿತು. ತೀವ್ರವಾಗಿ ವಿರೋಧಿಸಿದರು. ಯಾವ ಪ್ರಯೋಜನವೂ ಆಗಲಿಲ್ಲ. ಹರಕೆಯ ಕುರಿಯಂತೆ ತಾಯಿಯನ್ನು ಹಿಂಬಾಲಿಸಿದಳು ಅನಿ. ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.